ಆಕಸ್ಮಿಕವಾಗಿ ಗಡಿ ದಾಟಿದ ಬಿಎಸ್ಎಫ್ ಯೋಧನನ್ನ ಪಾಕ್ ವಶಕ್ಕೆ ಪಡೆದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂತಾರಾಷ್ಟ್ರೀಯ ಗಡಿ ದಾಟಿದ ಓರ್ವ ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನದವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಕರ್ತವ್ಯದಲ್ಲಿದ್ದರು ಈ ಯೋಧ. ಆಕಸ್ಮಿಕವಾಗಿ ಅಂತಾರಾಷ್ಟ್ರೀಯ ಗಡಿಯನ್ನ ಬಿಎಸ್ಎಫ್ ಯೋಧ ದಾಟಿದ್ದಾರೆ. ಬಿಎಸ್ಎಫ್ ಯೋಧನಿಗೆ ಇವರನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪಾಕ್ ರೇಂಜರ್ಸ್ಗಳು. ಯೋಧನನ್ನ ಸುರಕ್ಷಿತವಾಗಿ ಕರೆತರೋಕೆ ಮಹತ್ವದ ಸಭೆ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಎಸ್ಎಫ್ ಅಧಿಕಾರಿಗಳಿಂದ ಫ್ಲಾಗ್ ಮೀಟಿಂಗ್, ಯೋಧನನ್ನ ವಾಪಸ್ ಕರೆತರುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇವೆ. ಸದ್ಯ ಯೋಧನನ್ನ ವಾಪಸ್ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಆಕಸ್ಮಿಕವಾಗಿ ಗಡಿ ದಾಟಿದ್ದು ಯೋಧ. ಕಾರ್ಯಾಚರಣೆ ಗಡಿಯಲ್ಲಿ ನಡೀತಾ ಇತ್ತು, ಗಸ್ತಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಡಿ ದಾಟಿದ ಬಿಎಸ್ಎಫ್ ಯೋಧನನ್ನ, ಸೈನಿಕನನ್ನ, ಭಾರತೀಯ ಸೈನಿಕನನ್ನ ಪಾಕಿಸ್ತಾನದ ರೇಂಜರ್ಸ್ ವಶಪಡಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವರನ್ನ ವಾಪಸ್ ಕರೆದುಕೊಂಡು ಬರೋಕೆ ರಾಜತಾಂತ್ರಿಕ ಸಭೆಗಳು ಈಗ ಆರಂಭ ಆಗಿದೆ. ಪಂಜಾಬ್ನ ಫಿರೋಜಾಪುರ್ನಲ್ಲಿ ವಶಕ್ಕೆ ಪಡೆದಿದ್ದಾರೆ. ಪಂಜಾಬ್ ಬಳಿ ಆಕಸ್ಮಿಕವಾಗಿ ಗಡಿ ದಾಟಿದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್ ಅಂತ ಏನು ಕರಿತೀವಿ ನಾವು, ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನ ಸೇನೆಯವರು ಸೆರೆ ಹಿಡಿದಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಫೋಟೋದಲ್ಲೂ ಕೂಡ. ಇದೇ ಯೋಧ ಬಿಎಸ್ಎಫ್ನಲ್ಲಿದ್ದರು. ಈಗ ಯೋಧನ ಬಿಡುಗಡೆಗೆ ಉಭಯ ರಾಷ್ಟ್ರಗಳ ಸೇನಾಧಿಕಾರಿಗಳ ನಡುವೆ ಮಾತುಕತೆ ಕೂಡ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಿಕೆ ಸಿಂಗ್ ಅಂತೇಳಿ ಇವರ ಹೆಸರು. ಫಿರೋಜಾಪುರ್ ಗಡಿ ಬಳಿ ಇವರನ್ನ ಪಾಕಿಸ್ತಾನ ಸೇನೆ ವಶಕ್ಕೆ ಪಡೆದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಪಿಕೆ ಸಿಂಗ್ ಪಾಕಿಸ್ತಾನದ ವಶದಲ್ಲಿದ್ದಾರೆ. ಭಾರತೀಯ ಯೋಧ ಇವರನ್ನ ವಶಕ್ಕೆ ಪಡೆದಿರುವಂಥದ್ದು. ಹಾಗೆಯೇ ಸಾಮಾನ್ಯವಾಗಿ ಗಡಿಯನ್ನ ಕಾಯುವಂಥ ಸಂದರ್ಭದಲ್ಲಿ ಯೋಧರು ಯೂನಿಫಾರ್ಮ್ ಅನ್ನು ಹಾಕೊಂಡಿರ್ತಾರೆ, ಕೈಯಲ್ಲಿ ಬಂದೂಕಿರುತ್ತೆ. ಇದನ್ನು ನೋಡಿಯೇ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಸಿಂಗ್ ಸೇನಾ ಸಮವಸ್ತ್ರನ್ನ ಧರಿಸಿದ್ರು, ಹಾಗೆಯೇ ಬಂದೂಕು ಇತ್ತು ಅವ್ರ ಕೈಯಲ್ಲಿ. ರೈತರೊಂದಿಗೆ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ವಿಶ್ರಾಂತಿಗಾಗಿ ನೆರಳು ಒರೆಸಿ ಹೊರಟಿದ್ರು ಅವರು. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸಿಂಗ್ ಗಡಿ ದಾಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಸೇನೆ ಅವರನ್ನ ವಶಕ್ಕೆ ಪಡೆದಿದೆ ಎನ್ನುವಂಥದ್ದಾಗಿ ಮೂಲಗಳಿಂದ ಬಂದಿರುವಂಥ ಮಾಹಿತಿ. ಇಂತಹ ಘಟನೆಗಳು ಆಗಾಗ ಅಲ್ಲಿ ನಡೀತಾ ಇರುತ್ತೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಹಾಗೆಯೇ ಆದರೆ ಇಂಥ ಘಟನೆಗಳು ಮುಂಚೆ ನಡೆದಿರಬಹುದು, ಆದರೆ ಈಗ ಹೊಸತು, ಈಗ ಸಂದರ್ಭ ಪರಿಸ್ಥಿತಿ ಆ ರೀತಿಯಾಗಿಲ್ಲ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿದೆ. ಅದಾದ್ಮೇಲೆ ಭಾರತ ತೆಗೆದುಕೊಂಡ ರಾಜತಾಂತ್ರಿಕ ನಡೆ ಅಥವಾ ನಿರ್ಧಾರ, ಇದೆಲ್ಲದರ ಬಳಿಕ ಈಗ ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನದವರು ವಶಕ್ಕೆ ಪಡೆದಿರುವಂಥದ್ದು. ಅವರನ್ನ ವಾಪಸ್ ಕರೆತರುವಂಥ ನಿಟ್ಟಿನಲ್ಲಿ ಈಗ ಭಾರತೀಯ ಸೇನೆ ನಡೆಸ್ತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್, ಇದೆಲ್ಲವೂ ಕೂಡ ಒಂದು ರೀತಿ ನೋಡ್ತಾ ಹೋಗೋದಾದ್ರೆ ವಾತಾವರಣ ಮುಂಚಿನಂತಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.